ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪಾಜೂತ್ ಅವರ ಆತ್ಮೀಯರೇ. ಜಗದಲ್ಲಿ 4ನೇ ಆರ್ಥಿಕ ಬಲಿಷ್ಠ ದೇಶ ಅಂತ ಹೇಳ್ಕೊಳ್ಳೋದು ಭಾರತ. ನಮ್ಮ ನಾಯಕರು, ಅದರಲ್ಲೂ BJP ನಾಯಕರು ಸಾಕಷ್ಟು ಹೇಳ್ತಾ ಇದ್ದಾರೆ 4th ನಂಬರ್ ಇದ್ದೀವಪ್ಪ ನಾವು, 4ನೇ ನಂಬರ್ ಅಂತೇಳಿ. ಈಗ 6ನೇ ನಂಬರ್ಗೆ ಬಂದಿದ್ದೀವಿ. ಇನ್ನು ಎಷ್ಟು ಗಿಳಿತೀವೋ ಮೇಲೆ ಇರ್ತೀವೋ ಗೊತ್ತಿಲ್ಲ. ಈಗಂತೂ 6ನೇ ನಂಬರ್ಗೆ ಬಂದ ಪರ್ ಕ್ಯಾಪಿಟಲ್ ಇನ್ಕಮ್, ಪ್ರತಿಯೊಬ್ಬ ವ್ಯಕ್ತಿ ಇನ್ಕಮ್ಮ ಜಗತ್ತಿನ 142ನೇ ನಂಬರ್ದಲ್ಲಿದೆ. ಬೇರೆ ಬೇರೆ ದೇಶ ಕಲ್ಪನೆ ಮಾಡ್ಕೊಂಡಾಗ, ಅಲ್ಲಿ ವಾಸ್ತುಸ್ಥಿತಿ ತಿಳ್ಕೊಂಡಾಗ, ಅಲ್ಲೇ ರೇಷೋ ತಿಳ್ಕೊಂಡಾಗ 142ನೇ ನಂಬರಲ್ಲಿ ನಮ್ಮ ಬಡತನ ಅದ. ನಾವು ಈಗಾಗಲೇ ಮಲ್ಟಿ ಡೈಮೆನ್ಷನಲ್ಲು ಅದು ಇದು 25 ಕೋಟಿ ಜನರ ಬಡತನ ಇಳಿಸಿದ್ದೀವಿ. ಹಾಗೆಯೇ ನಮ್ಮ ಸರ್ಕಾರಿ ಮೀಡಿಯಾ ಬಿತ್ತರಿಸ್ತಾ ಇರ್ತದೆ. ಅದರಲ್ಲೂ ಗೋಧಿ ಮೀಡಿಯಾ ಅಂತೂ ವೈಭವೀಕರಿಸಿ ಹೇಳ್ತಾ ಇರ್ತದೆ. ಆದರೆ ಇವತ್ತು ವಾಸ್ತವ ಏನಾಗ್ಯದಪ್ಪ ಅಂದರೆ, ಇವತ್ತು ಈಗ ನೀವು ನೋಡ್ತಾ ಇದ್ದೀರಿ, ಕಾಕ್ರೋಚ್ ಜನತಾ ಪಾರ್ಟಿ ಯಾಕೆ ಎತ್ತಿದ್ವು ಏಕಾಏಕಿ ಒಂದು ವಾರದಲ್ಲೇ 2 ಕೋಟಿಗೂ ಮಿಕ್ಕಿ 2.5-3 ಕೋಟಿ 5 ಕೋಟಿ ಆಗ್ತಿತ್ತು ಏನೋ ಭಾಳಷ್ಟು ಬ್ಯಾನ್ ಹಾಕಿ ಮತ್ತೇನೋ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಸರ್ಕಾರ ಅಂತ ತಳ್ಳಲಿಕ್ಕಿತ್ತದಂತೇಳಿ ಯಾಕಾಯಿತು? BJPಗಿಂತಲೂ ಹೆಚ್ಚಾಯಿತು, ಕಾಂಗ್ರೆಸ್ಗಿಂತಲೂ ಹೆಚ್ಚಾಯಿತು, ಆಮ್ ಆದ್ಮಿಗಿಂತಲೂ ಹೆಚ್ಚಾಯಿತು. ಹೆಂಗಾಯ್ತು ಇದಿಷ್ಟು ದೊಡ್ಡ ಪ್ರಮಾಣದಲ್ಲೇ? ಸ್ಥಾಪಿತ ಪಾರ್ಟಿಗಳಿಂದಲೂ ಹೇಗಾಗಿ ಒಮ್ಮೆಗೆ ಕಾಕ್ರೋಚ್ ಪಾರ್ಟಿ ಯಾಕೆ ಹೊಡಿತು? ಇದನ್ನು ಇವತ್ತು ನಾವು ನಿಂತು ವಿಚಾರ ಮಾಡಬೇಕಾಗಿದೆ. ಎಲ್ಲ ನೆಲೆಗಟ್ಟಿನಲ್ಲೇ ಅಸಮಾಧಾನ ಇಡೀ ಯುವ ಜನಾಂಗದಲ್ಲಿ ಕೂಡಿದ ಕಾರಣ ಇಷ್ಟ. ಉದ್ಯೋಗ ಇಲ್ಲ ಅಂದರೆ ಬೀದಿಗೆ ಬಿದ್ದಂಥ ಪರಿಸ್ಥಿತಿ, ಬಡತನ ಪರಿಸ್ಥಿತಿ, ಈ ನಿರುದ್ಯೋಗದಿಂದ ಬದುಕೋದು ಕಷ್ಟ ಆಗಿಬಿಟ್ಟದ. ಹೀಗಾಗಿ ಇಡೀ ದೇಶದ ತುಂಬ ಹೆಚ್ಚು ಕಡಿಮೆ ಇವತ್ತು ಈ ಒಂದು 62% ನಮ್ಮ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ, ಉದ್ಯೋಗ ಇಲ್ಲ ಅನ್ನುವಂಥ ಪ್ರಸಂಗ. ಈ ಎಲ್ಲ ನೆಲೆಗಟ್ಟಿನಲ್ಲಿ ವಿಚಾರ ಮಾಡ್ತಾ ಹೋದಾಗ ಸಹಜವಾಗಿ ಹೌದಪ್ಪ, ಈ ದೇಶಕ್ಕೆ ಭವಿಷ್ಯದನ ಅನ್ನುವಂಥದ್ದು. ಉದ್ಯೋಗ ಇಲ್ಲ ಅಂದರೆ ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯ? ಈಗ ಜನ ಅನಿವಾರ್ಯವಾಗಿ ಗುಂಡಾಯಿಸಮ್ ಮಾಡೋದು, ಮತ್ತೇನು ಮಾಡೋದು, ಹಿಂದೂ ಮುಸ್ಲಿಂ ಮಾಡೋದು,